ಕಾಂಗ್ರೆಸ್ನ ಪರಿಸ್ಥಿತಿ ಬರಗಾಲದಲ್ಲಿ ಅಧಿಕ ಮಾಸ ಅನ್ನೋ ಹಾಗಾಗಿದೆ. ಒಂದು ಕಡೆ JDSನ ಜೊತೆ ಮೈತ್ರಿ ಸರಿ ಹೋಗ್ತಾ ಇಲ್ಲ, ಕಾರ್ಯಕರ್ತರು ಬಡದಾಡ್ಕೊಳ್ತಾ ಇದ್ದಾರೆ, ಅದನ್ನು ಸಂಭಾಳಿಸಬೇಕು ಅನ್ನುವಷ್ಟರಲ್ಲಿ ಕಾಂಗ್ರೆಸ್ನ ಇಬ್ಬರು ಹಿರಿಯ ಮುಖಂಡರೇ ಬಹಿರಂಗವಾಗಿ ಬಡದಾಟಕ್ಕಿಳಿದಿರೋದು ಕಾಂಗ್ರೆಸ್ನ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ನಾವು ಮಾತಾಡ್ತಾ ಇರೋದು ಗೃಹ ಸಚಿವರಾದ MB ಪಾಟೀಲ್ರ ಬಗ್ಗೆ ಮತ್ತು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅನ್ನಿಸಿಕೊಂಡಿರುವ DK ಶಿವಕುಮಾರ್ ಅವರ ಬಗ್ಗೆ. ಇವರಿಬ್ಬರು ಕೂಡ ತೀರಾ ಬಹಿರಂಗವಾಗಿ ಟೀಕೆಗೆ ಇಳಿದಿರುವಂಥದ್ದು KPCC ಅಧ್ಯಕ್ಷರು ಸೇರಿದಂತೆ ಎಲ್ಲರಿಗೂ ತಲೆನೋವಾಗಿದೆ. ಇದು ಮಾಧ್ಯಮದ ಎದುರುಗಡೆ ಕೂಡ ಬಹಿರಂಗವಾಗಿರೋದು ಮತ್ತೂ ದೊಡ್ಡ ಚಿಂತೆಯನ್ನ ಕಾಂಗ್ರೆಸ್ ಮುಖಂಡರಿಗೆ ಉಂಟು ಮಾಡಿದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಧರ್ಮ ಸಂಘರ್ಷ ಶುರುವಾಯ್ತಾ ಅನ್ನುವಂಥದ್ದು ಪ್ರಶ್ನೆ. ಪ್ರಭಾವಿ ಸಚಿವರ ಮಧ್ಯೆ ಮಾತಿನ ಯುದ್ಧ ಶುರುವಾಗಿದೆ. MB ಪಾಟೀಲ್ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ಮುಸುಕಿನ ಗುದ್ದಾಟ ಇತ್ತು, ಅದು ಈಗ ಬಹಿರಂಗಗೊಂಡಿದೆ. ಇವರಿಬ್ಬರ ಮಧ್ಯದ ಜಗಳ ಬಗೆಹರಿಸೋದಕ್ಕೆ ಬಂದವರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಲಿಂಗಾಯತ ಧರ್ಮದ ಪ್ರತ್ಯೇಕ ಲಿಂಗಾಯತ ಧರ್ಮದ ಸ್ಟಾರ್ ಆಗಿ ಬದಲಾದ ಗೃಹ ಸಚಿವ MB ಪಾಟೀಲ್ ಈ ವಿಷಯದಲ್ಲಿ ಮಾತನಾಡಿದ್ದ DK ಶಿವಕುಮಾರ್ ವಿರುದ್ಧ MB ಪಾಟೀಲ್ ಬಹಿರಂಗವಾಗಿ ಕಿಡಿಕಾರಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳೋದಕ್ಕೆ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಫೋನ್ ಮಾಡಿದ್ರೆ MB ಪಾಟೀಲ್ರು ಅವ್ರ ಮೇಲೂ ಗರಂ ಆಗಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನುವ ಸಂದೇಶವನ್ನ ಎಲ್ಲರಿಗೂ ರವಾನಿಸ್ತಾ ಇದ್ದಾರೆ MB ಪಾಟೀಲ್. MB ಪಾಟೀಲ್ ಮತ್ತು DK ಶಿವಕುಮಾರ್ ಮಧ್ಯದ ಈ ಜಟಾಪಟಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಹೊಸ ತಲೆನೋವು. ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಪ್ರತ್ಯೇಕ ಲಿಂಗಾಯತ ಧರ್ಮದ ದಾಳ ಉದುರಿಸಿತ್ತು. ಚುನಾವಣೆಗಳಲ್ಲಿ ಅದು ಬೂಮರ್ಯಾಂಗ್ ಆಯಿತು, ತಿರುಗುಬಾಣ ಆಯಿತು. ಅದಾದ ನಂತರ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಎಚ್ಚರಿಕೆಯ ಮಾತುಗಳನ್ನಾಡೋದಕ್ಕೆ ಶುರು ಮಾಡಿದ್ರು. ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟದ ಮುಂಚೂಣಿಯಲ್ಲಿದ್ದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅಂಥವರೇ ಈಗ ಲೋಕಸಭಾ ಚುನಾವಣೆಗಳಿಗೆ ನಿಂತಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಅನ್ನೋದು ಕ್ಲೋಸ್ಡ್ ಚಾಪ್ಟರ್, ಅದು ಮುಗಿದು ಹೋದ ಕಥೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ಇದಕ್ಕಿಂತ ಮುಂಚೆ ಬಳ್ಳಾರಿ ಲೋಕಸಭಾ ಉಪಚುನಾವಣೆಯ ಸಂದರ್ಭದಲ್ಲಿ ಇದೇ DK ಶಿವಕುಮಾರ್ ಪ್ರತ್ಯೇಕ ಲಿಂಗಾಯತ ಧರ್ಮದ ಪ್ರಯತ್ನಕ್ಕೆ ಕೈ ಹಾಕಿದ್ದಕ್ಕೆ ನಮ್ಮನ್ನ ಕ್ಷಮಿಸಿ ಬಿಡಿ ಅನ್ನುವ ಮಾತನ್ನ ಆಡಿದ್ರು. ಆದರೆ ಈ ಸಲ DK ಶಿವಕುಮಾರ್ ಆಡಿರುವ ಮಾತಿಗೆ MB ಪಾಟೀಲ್ ತಿರುಗಿ ಬಿದ್ದಿದ್ದಾರೆ.
ಲಿಂಗಾಯತ ಧರ್ಮವನ್ನ ಪ್ರತ್ಯೇಕಗೊಳಿಸೋದಕ್ಕೆ ಹೊರಟಿದ್ದಕ್ಕೆ ಜನ ನಮ್ಮ ಕಪಾಳಕ್ಕೆ ಹೊಡೆದ್ರು ಅಂತ ಡಿ.ಕೆ. ಶಿವಕುಮಾರ್ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಸಹಿಸಿಕೊಳ್ಳೋದಕ್ಕೆ ಗೃಹ ಸಚಿವ ಎಂ.ಬಿ. ಪಾಟೀಲ್ ರೆಡಿ ಇಲ್ಲ. ಇತ್ತೀಚೆಗೆ ಚುನಾವಣಾ ಪ್ರಚಾರ ಸಭೆಯೊಂದರಲ್ಲಿ ಧರ್ಮ ಪ್ರತ್ಯೇಕಗೊಳಿಸೋದಕ್ಕೆ ಹೊರಟಿದ್ದಕ್ಕೆ ಜನ ನಮ್ಮನ್ನ ಕಪಾಳಕ್ಕೆ ಹೊಡೆದ್ರು ಅನ್ನುವ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಅದನ್ನ ಸಹಿಸಿಕೊಳ್ಳೋದಕ್ಕೆ ತಯಾರಾಗಿಲ್ಲ ಗೃಹ ಸಚಿವ ಎಂ.ಬಿ. ಪಾಟೀಲ್. ನಿಮ್ಮ ವಿಷಯ ನೀವು ನೋಡ್ಕೊಳ್ಳಿ. ಒಕ್ಕಲಿಗರ ಪ್ರಾಬಲ್ಯ ಇರುವಲ್ಲಿ ಎಷ್ಟು ಜನ ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದಿದ್ದೀರಿ ಅಂತ ಬಹಿರಂಗವಾಗಿ ಸವಾಲು ಹಾಕಿಬಿಟ್ರು ಎಂ.ಬಿ. ಪಾಟೀಲ್ರು ಡಿ.ಕೆ. ಶಿವಕುಮಾರ್ಗೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವಿದು. ಜೆಡಿಎಸ್ ಜತೆಗಿರುವ ಜಗಳಗಳನ್ನ ಬಗೆಹರಿಸಿಕೊಳ್ಳಬೇಕು ಅಂತ ಒದ್ದಾಡ್ತಾ ಇದ್ರೆ ಇಬ್ಬರು ಸಚಿವರು ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಕ್ಕೆ ಇಳಿದಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದ ನಾಯಕತ್ವವನ್ನ ಎಂ.ಬಿ. ಪಾಟೀಲ್ ವಹಿಸಿಕೊಂಡಿದ್ರು. ಆ ಪ್ರತ್ಯೇಕ ಧರ್ಮದ ಹೋರಾಟ ಕಾಂಗ್ರೆಸ್ಗೆ ಮರ್ಮಾಘಾತವನ್ನ ಕೊಟ್ಟಿತ್ತು ಚುನಾವಣೆಗಳಲ್ಲಿ ಅನ್ನುವ ವಿಶ್ಲೇಷಣೆ ಹೊರಗೆ ಬಂದಿತ್ತು. ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಗಳಲ್ಲಿ ಹೀನಾಯವಾಗಿ ಸೋಲೋದಕ್ಕೆ ಕಾರಣವಾದ ಅಂಶಗಳ ಪೈಕಿ ಅತ್ಯಂತ ಪ್ರಮುಖವಾದಂಥದ್ದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಅನ್ನುವ ವಿಶ್ಲೇಷಣೆಗಳು ಕೇಳಿ ಬಂದಿದ್ವು. ಅದರ ಡ್ಯಾಮೇಜ್ ಕಂಟ್ರೋಲ್ಗೆ ಡಿ.ಕೆ. ಶಿವಕುಮಾರ್ ಅಂತ ಸಚಿವರು ಒಂದೆರಡು ಸಲ ಕ್ಷಮೆ ಕೇಳಿದ್ರು. ಪ್ರತ್ಯೇಕ ಲಿಂಗಾಯತ ಧರ್ಮದ ಪ್ರಯತ್ನವೇ ತಪ್ಪು ಅಂತ ಬಹಿರಂಗವಾಗಿ ಒಪ್ಪಿಕೊಂಡ್ರು. ಆದರೆ ಎಂ.ಬಿ. ಪಾಟೀಲ್ ಇದನ್ನ ಅರಗಿಸಿಕೊಳ್ಳೋದಕ್ಕೆ ತಯಾರಿಲ್ಲ. ಹಿಂದೂ ಧರ್ಮದಿಂದ ಲಿಂಗಾಯತ ಧರ್ಮ ಪ್ರತ್ಯೇಕಗೊಳ್ಳಬೇಕು, ಒಂದು ಸ್ವತಂತ್ರ ಧರ್ಮವಾಗಬೇಕು ಅನ್ನುವ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನುವ ಸಂದೇಶವನ್ನ ಎಂ.ಬಿ. ಪಾಟೀಲ್ ಮತ್ತೊಮ್ಮೆ ಕೊಡ್ತಾ ಇದ್ದಾರೆ. ಹಿಂದೂ ಧರ್ಮದಿಂದ ಪ್ರತ್ಯೇಕಗೊಂಡು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಿ ಸ್ಥಾಪಿತಗೊಳ್ಳಬೇಕು ಅನ್ನುವ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅನ್ನುವ ಸಂದೇಶವನ್ನ ಎಂ.ಬಿ. ಪಾಟೀಲ್ ಮತ್ತೊಂದು ಸಲ ಕೊಡ್ತಾ ಇದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಮುಗಿದು ಹೋದ ಚಾಪ್ಟರ್, ಅದು ಮುಗಿದು ಹೋದ ಕಥೆ ಅಂತ ವಿನಯ್ ಕುಲಕರ್ಣಿ ಅವರಂಥ ಹಿರಿಯ ಕಾಂಗ್ರೆಸ್ ಮುಖಂಡರೇ ಹೇಳಿದ್ರು. ಎಂ.ಬಿ. ಪಾಟೀಲ್ ಈಗ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಹೊಸ ತಲೆನೋವು. ಈ ಜಗಳ ಬಗೆಹರಿಸಬೇಕು ಅಂತ ಪ್ರಯತ್ನಿಸ್ತಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಆದರೆ ಏಕವಚನದಲ್ಲೇ ಎಂ.ಬಿ. ಪಾಟೀಲ್ರು ಡಿ.ಕೆ. ಶಿವಕುಮಾರ್ ಅವರಿಗೆ ದಿನೇಶ್ ಗುಂಡೂರಾವ್ ಮೂಲಕ ಡಿಚ್ಚಿ ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಇಂಥ ಪ್ರಸ್ತಾಪ ಮಾಡೋದು ಡಿ.ಕೆ. ಶಿವಕುಮಾರ್ಗೆ ಸರಿ ಕಾಣಲ್ಲ. ಮೊದಲು ಅವನಿಗೆ ಹೇಳಿ ಅಂತಾರೆ ಎಂ.ಬಿ. ಪಾಟೀಲ್ರು. ಇದೆಲ್ಲ ನಡೆದದ್ದು
ಮಾಧ್ಯಮದ ಕ್ಯಾಮೆರಾಗಳ ಎದುರುಗಡೆ. ಲಿಂಗಾಯತ ಧರ್ಮವನ್ನು ಪ್ರತ್ಯೇಕಗೊಳಿಸಬೇಕು ಅನ್ನುವ ವಿಷಯದಲ್ಲಿ ಎಂ.ಬಿ. ಪಾಟೀಲ್ರಿಗಿರುವಂಥ ಬದ್ಧತೆಯ ವಿಷಯ ಕೂಡ ಹೌದಿದು. ಈ ರೀತಿಯಾಗಿ ಬಡದಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಎಂ.ಬಿ. ಪಾಟೀಲ್ ಈ ರೀತಿಯಾಗಿ ಬಡದಾಡ್ಕೊಳ್ಳಬೇಡಿ ಅಂತ ಹೇಳೋದಕ್ಕೆ ಎಂ.ಬಿ. ಪಾಟೀಲ್ರಿಗೆ ದಿನೇಶ್ ಗುಂಡೂರಾವ್ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಮಾಧ್ಯಮದ ಕ್ಯಾಮೆರಾಗಳು ಕೂಡ ಎಂ.ಬಿ. ಪಾಟೀಲ್ರ ಎದುರಿಗೆ ಇತ್ತು. ಎಂ.ಬಿ. ಪಾಟೀಲ್ ದಿನೇಶ್ ಗುಂಡೂರಾವ್ ಅವರಿಗೆ ಕೊಟ್ಟ ಉತ್ತರ ಏನಿತ್ತು ಅನ್ನೋದನ್ನು ಕೇಳಿಸ್ಕೋಬೇಕು. ನೀವು ಮೊದಲು ಅವನಿಗೆ ಹೇಳಿ, ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ದಿನೇಶ್ ಗುಂಡೂರಾವ್ಗೆ ಹೇಳುವಂತಹ ಮಾತಿದು. ಎಂ.ಬಿ. ಪಾಟೀಲ್, ನೀವು ಮೊದಲು ಅವನಿಗೆ ಹೇಳಿ, ನಮ್ಮ ಧರ್ಮದಲ್ಲಿ ಅವನದೇನ್ರಿ, ಅವನು ಎಷ್ಟು ಸಲ ಹೇಳಿಕೆ ಕೊಡ್ತಾನೆ, ನಾನು ಅಷ್ಟು ಸಲ ಕೊಡ್ತೀನಿ. ಎಂ.ಬಿ. ಪಾಟೀಲ್ ಈ ಮಾತನ್ನ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳ್ತಾರೆ. ಇದು ಮೂರನೇ ಸಲ ಸ್ಟೇಟ್ಮೆಂಟ್ ಅವನು ಕೊಟ್ರೆ ನಾನು ಕೊಡ್ತೀನಿ. ನೀವು ಬರೀ ನಮಗೆ ಹೇಳಬೇಡಿ, ಅವನಿಗೂ ವಾರ್ನ್ ಮಾಡಿ. ಅವನಿಗೆ ವಾರ್ನ್ ಮಾಡಿದ್ರೆ ನಾವು ಸುಧಾರಣೆಯಾಗ್ತೀವಿ. ಈ ಸ್ಟೇಟ್ಮೆಂಟ್ನಲ್ಲಿ ಅವನು ಅಂದ್ರೆ ಡಿ ಕೆ ಶಿವಕುಮಾರ್. ಎಂ.ಬಿ. ಪಾಟೀಲ್ ಈ ಮಾತನ್ನ ದಿನೇಶ್ ಗುಂಡೂರಾವ್ ಅವರಿಗೆ ಹೇಳ್ತಾರೆ. ದಿನೇಶ್ ಗುಂಡೂರಾವ್ ಎಂ.ಬಿ. ಪಾಟೀಲರಿಗೆ ಬುದ್ಧಿ ಮಾತು ಹೇಳೋದಕ್ಕೆ ಫೋನ್ ಮಾಡಿದ್ರು. ಎಲೆಕ್ಷನ್ ಟೈಮಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ನ ಇಬ್ಬರು ಹಿರಿಯ ಮುಖಂಡರು ಬಹಿರಂಗವಾಗಿ ಕಚ್ಚಾಡ್ಕೊಳ್ತಾ ಇರೋದು ಸರಿ ಇರೋದಿಲ್ಲ. ಇಂಥ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳೋದಕ್ಕೆ ದಿನೇಶ್ ಗುಂಡೂರಾವ್ ಫೋನ್ ಮಾಡಿದ್ರೆ, ನೀವು ಮೊದಲು ಅವನಿಗೆ ಹೇಳಿ, ನಮ್ಮ ಧರ್ಮದಲ್ಲಿ ಅವನದೇನ್ರಿ ಕೆಲಸ, ಎಷ್ಟು ಸಲ ಹೇಳಿಕೆ ಕೊಡ್ತಾನೆ ಅಷ್ಟು ಸಲ ನಾನು ಕೊಡ್ತೀನಿ. ಇದು ಮೂರನೇ ಸ್ಟೇಟ್ಮೆಂಟ್ ಅವೊಂದು. ನೀವು ಬರೀ ನನಗೆ ಹೇಳಬೇಡಿ, ಅವನಿಗೂ ವಾರ್ನ್ ಮಾಡಿ. ಅವನಿಗೆ ವಾರ್ನ್ ಮಾಡಿದ್ರೆ ನಾವು ಸುಧಾರಣೆಯಾಗ್ತೀವಿ ಅಂತಾರೆ ಎಂ.ಬಿ. ಪಾಟೀಲ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಯಾವ ಮಾತು ಎಂ.ಬಿ. ಪಾಟೀಲರಿಗೆ ಇಷ್ಟು ಸಿಟ್ಟು ತರಿಸಿದ್ದು? ಒಂದು ಸಲ ಡಿ ಕೆ ಶಿವಕುಮಾರ್ ಆಡಿದ ಮಾತುಗಳು ಏನು ಅನ್ನೋದನ್ನ ಕೇಳೋಣ ಬನ್ನಿ. ನಿಮ್ಗೆ ಅಧಿಕಾರ ಕೊಟ್ಟು ಪಕ್ಷದ ಪರ ಕ್ಷಮಾಪಣೆ ಕೇಳಕ್ ನೀವ್ಯಾರು? ಪಕ್ಷ ಅದನ್ನ ಇಲೆಕ್ಷನ್ ಇಶ್ಯೂನೇ ಮಾಡ್ಕೊಂಡಿರಲಿಲ್ಲ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ. ನೀವ್ಯಾರು ಕ್ಷಮಾಪಣೆ ಕೇಳೋರು? ನೀವು ಕ್ಷಮಾಪಣೆ ಕೇಳಬೇಕಾದ್ರೆ ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟ್ ಬಿದ್ದಿದ್ದಾವೆ, ಅದಕ್ಕೆ ನಮ್ಗೆ ಕ್ಷಮಾ ಮಾಡಿ ಅಂತ ಹೇಳಿ ಕೇಳಿವು. ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟ್ಗಳು ಬಿದ್ದಿದ್ದಾವೆ, ಅದಕ್ಕೆ ಕ್ಷಮಾಪಣೆ ಕೇಳಿ. ಇನ್ನೂ 2-3 ಬಹಳ ಬಲವಾದ ಕಾರಣಗಳಿದಾವೆ. ಚುನಾವಣೆ ನಂತರ ಹೇಳ್ತೀನಿ ಕಾರಣಗಳು ಏನೇನದಾವ ಅಂತ ಹೇಳಿ. ಈಗ ನಾನು ಬೆಳಕ್ ಬಯಸದಲ್ಲ, ಚುನಾವಣೆ ಹೊಸದಲ್ಲಿದ್ದೀವಿ. ಚುನಾವಣೆ ನಂತರ ಸ್ಪೆಷಲಿ ಈ ಡಿ ಕೆ ಶಿವಕುಮಾರ್ ಹೇಳಿಕೆ ಏನಿದೆಯಲ್ಲ, ಇದ್ರ ಮೇಲೆ ಒಂದು ಪತ್ರಿಕಾಗೋಷ್ಠಿ ಕರಿತೇನೆ. ಈಗ ಚುನಾವಣೆ ಇದರಿಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದನ್ನ ಮಾಡಿ ಅಂತ ಈಗ ನನಗೂ ಕೂಡ ಅವರು ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಪ್ರಾರಂಭ ಮಾಡಿಲ್ಲ. ಆಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ಆಕ್ಷನ್ ಮಾಡಿದಾಗ ಅದು ರಿಯಾಕ್ಷನ್ ಇರ್ತದೆ. ಮತ್ತು ಚುನಾವಣೆಗಳು, ಲೋಕಸಭೆ ಚುನಾವಣೆ ಲಿಂಗಾಯತ ವೀರಶೈವ ಧರ್ಮ ಮೇಲೆ ಆಗ್ತದ. ಲೋಕಸಭೆ ಚುನಾವಣೆ ತುಂಬ ರೈತರ ಸಮಸ್ಯೆಗಳು, ಯುವಕರ ಉದ್ಯೋಗ ಸೃಷ್ಟಿ ಸಮಸ್ಯೆಗಳು, ರಾಷ್ಟ್ರದ ಸಮಸ್ಯೆಗಳ ಮೇಲೆ ಇವತ್ತು ಚುನಾವಣೆ ಆಗ್ತದೆ. ಚುನಾವಣೆಯಲ್ಲಿ ಪಾಪ ಬಿಜೆಪಿ ಏನಂದ್ರೆ ಒಂದ್ ಜಾತಿ ಮೇಲೆ ಹೊರಟವ್ರೆ. ನಮ್ದು ಜಾತಿ ಗೀತಿ ಇಲ್ಲ. ಈಗ ನಮ್ಮಲ್ಲೇನೋ ನಾವು ತಪ್ಪು ಮಾಡಿದ್ದಪ್ಪ, ನಾವು ಈ ಜಾತಿ ಧರ್ಮದ ವಿಚಾರಕ್ಕೆ ಹೋಗ್ಬಾರ್ದಾಗಿತ್ತು. ಏನೋ ನಮ್ಗೆ ಯಾರೋ ಏನೋ ಹೇಳಿದ್ರು, ನಾನು ಸೇರಿಸಿ ಈ ವೀರಶೈವರ ವಿಚಾರಕ್ಕೆ ಅವ್ರ್ಯಾರೋ ಅದೇನೋ ಪಂಗಡ ಅಂತೇಳಿ ಜೈನ್ ಇದಕ್ಕೆ ಸೇರಿಸ್ಬೇಕು ಅಂತೇಳಿ ನಮ್ಮ ಏನದು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮ್ ಜನ ಕಪಾಲು ಕೊಡಿದ್ರು ನಮ್ಗೆ.
ಅದಕ್ಕೆ ತಪ್ಪಾಯ್ತು ಅಂತೇಳಿ ಕ್ಷಮಾಪಣೆ ನಿಮಗೂ ಕೇಳ್ತಾ ಇದ್ದೀನಿ, ಅವ್ರಿಗೂ ಕೇಳ್ತಾ ಇದ್ದೀನಿ. ನಮ್ಮ ಡ್ಯೂಟಿ ಎಲ್ಲ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು ಅನ್ನುವಂತ ಪ್ರತಿಪಾದನೆಯನ್ನು. ನಿಮ್ಗೆ ಅಧಿಕಾರ ಕೊಟ್ಟು ಪಕ್ಷದ ಪರ ಕ್ಷಮಾಪಣೆ ಕೇಳಕ್ ನೀವ್ಯಾರು? ಪಕ್ಷ ಅದನ್ನ ಇಲೆಕ್ಷನ್ ಇಶ್ಯೂನೇ ಮಾಡ್ಕೊಂಡಿರಲಿಲ್ಲ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ. ನೀವ್ಯಾರು ಈ ಕ್ಷಮಾಪಣೆ ಕೇಳೋರು? ನೀವು ಕ್ಷಮಾಪಣೆ ಕೇಳಬೇಕಾದ್ರೆ ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟ್ ಬಿದ್ದಿದ್ದಾವೆ, ಅದಕ್ಕೆ ನಮ್ಗೆ ಕ್ಷಮಾ ಮಾಡಿ ಅಂತೇಳಿ ಕೇಳಿವು. ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟುಗಳು ಬಿದ್ದಿದ್ದಾವೆ, ಅದಕ್ಕೆ ಕ್ಷಮಾಪಣೆ ಕೇಳಿ. ಇನ್ನೂ 2-3 ಬಹಳ ಬಲವಾದ ಕಾರಣಗಳಿದಾವೆ, ಚುನಾವಣೆ ನಂತರ ಹೇಳ್ತೀನಿ ಕಾರಣಗಳು ಏನೇನದಾವ ಅಂತೇಳಿ. ಈಗ ನಾನು ಬೆಳಕ್ ಬಯಸೋದಿಲ್ಲ, ಚುನಾವಣೆ ಹೊಸದಿದ್ದೀವಿ. ಚುನಾವಣೆ ನಂತರ ಸ್ಪೆಷಲಿ ಈ ಡಿ ಕೆ ಶಿವಕುಮಾರ್ ಹೇಳಿಕೆ ಏನಿದೆಯಲ್ಲ, ಇದ್ರ ಮೇಲೆ ಒಂದು ಪತ್ರಿಕಾಗೋಷ್ಠಿ ಕರಿತೀನಿ. ಈಗ ಚುನಾವಣೆ ಇದರಿಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದನ್ನ ಮಾಡಿ ಅಂತ ಈಗ ನನಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಪ್ರಾರಂಭ ಮಾಡಿಲ್ಲ. ಆಕ್ಷನ್ಗೆ ರಿಯಾಕ್ಷನ್ ಇರ್ತದೆ, ಆಕ್ಷನ್ ಮಾಡಿದಾಗ ಅದು ರಿಯಾಕ್ಷನ್ ಇರ್ತದೆ. ಮತ್ತು ಚುನಾವಣೆಗಳು, ಲೋಕಸಭೆ ಚುನಾವಣೆ ಲಿಂಗಾಯತ ವೀರಶೈವ ಧರ್ಮ ಮೇಲೆ ಆಗ್ತದ. ಲೋಕಸಭೆ ಚುನಾವಣೆ ಇವತ್ತು ರೈತರ ಸಮಸ್ಯೆಗಳು, ಯುವಕರ ಉದ್ಯೋಗ ಸೃಷ್ಟಿ ಸಮಸ್ಯೆಗಳು, ರಾಷ್ಟ್ರದ ಸಮಸ್ಯೆಗಳ ಮೇಲೆ ಇವತ್ತು ಚುನಾವಣೆ ಆಗ್ತವೆ. ಚುನಾವಣೆಯಲ್ಲಿ ಇಂಥವೆಲ್ಲ ಪ್ರಸ್ತಾಪ ಮಾಡೋದು ಇದು ಡಿ ಕೆ ಶಿವಕುಮಾರ್ ಅವರು ಮಾಡಿದಂತ ಸರಿಯಾದ ಕೆಲಸ ಅಲ್ಲ. ಮತ್ತು ಪದೇ ಪದೇ ಮಾಡೋದ್ರಿಂದ ಇದರಿಂದ ದುರುದ್ದೇಶ ಏನು ಆಗಿದೆ ಅಂತ ಅನ್ನೋದನ್ನು ಸ್ವಲ್ಪ ನನಗೂ ಕೂಡ ಹಿಂಟ್ಸ್ ಗೊತ್ತಾಗಿದ್ದಾವೆ. ಅದನ್ನ ನಾನು ದಯವಿಟ್ಟು ನನಗೆ ಸಹಕಾರ ಮಾಡಿ ಮಾಧ್ಯಮ ಸ್ನೇಹಿತರು, ನನಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ನನಗೆ ಸೂಚನೆ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಚುನಾವಣೆ ನಂತರ ಸ್ಪೆಸಿಫಿಕಲಿ ಯಾರು ಹೇಳಿದ್ರು ಕೇಳೋದಿಲ್ಲ, ಚುನಾವಣೆ ನಂತರ ಸ್ಪೆಸಿಫಿಕಲ್ ಆಗಿ ನಾನು ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಲಿಂಗಾಯತ ಹೇಳಿಕೆಗಳ ಪದೇ ಪದೇ ಹೇಳಿಕೆ ಬಗ್ಗೆ ಮತ್ತು ಪಕ್ಷಕ್ಕೆ ಯಾರ್ಯಾರು ಕ್ಷಮಾಪಣೆ ಕೇಳಬೇಕು ಅನ್ನೋದು ಕೂಡ ಹೇಳ್ತೀನಿ. ನಿಮಗೆ ಅಧಿಕಾರ ಏನೋ ಸೀರಿಯಸ್ ಆಗೋ ಹಾಗೆ ಕಾಣಿಸ್ತಾ ಇದೆ. ಎಂ ಬಿ ಪಾಟೀಲ್ ಅವರಿಗೆ ಹೀಗೆಲ್ಲ ಹೇಳಬೇಡಿ, ಹಿಂಗೆಲ್ಲ ಹೇಳಿಕೆ ಕೊಡಬೇಡಿ ಅಂತ ಹೇಳೋದಕ್ಕೆ ದಿನೇಶ್ ಗುಂಡೂರಾವ್ ಫೋನ್ ಮಾಡ್ತಾರೆ. ಅದು ಮಾಧ್ಯಮದ ಎದುರುಗಡೆ ಇರ್ತಾರೆ ಎಂ ಬಿ ಪಾಟೀಲ್ರು. ಆ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಜೊತೆ ಹೆಂಗೆ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಂದ್ಸಲ. ಸ್ಟೇಟ್ಮೆಂಟ್ ಸರ್ ಒಂದು ಯಾಕೆ ನಾವು ಅವ್ನು ಎಷ್ಟು ಸಲ ಕೊಡ್ತಾನೆ ಅಸಲು ಕೊಡ್ತೀನಿ ಸರ್. ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಿ ಅಂದೆ. ಮೊದಲು ಯಾಕೆ ಕೊಟ್ಟ ಸರ್? ಲಾಸ್ಟ್ ಟೈಮ್ ಆಯ್ತು, ಮತ್ತೆ ಕೊಟ್ಟ. ಯಾರು ಹೂ ಇಸ್ ಇಟ್ ಅಪಲೈಸ್? ನಮ್ಮ ಧರ್ಮದಾಗ ಇವ್ದೇನು ಕೆಲಸ ಇದೆ ಸರ್? ಅವ್ನು ವಾರ್ನ್ ಮಾಡಿ ಸರ್, ನೀವು ಬರೀ ನಮಗೆ ಹೇಳಕ್ ಹೋಗ್ಬೇಡಿ. ನಾವು ಇವು ವಾರ್ ನಿಮ್ಮ ಅವ್ನು ಸುಧಾರಣೆ ಆದಾಗ ನಾವು ಸುಧಾರಣೆ ಆಗ್ತೇವೆ. ಆಗಲ್ಲ. ಓಕೆ ಸರ್, ಅವ್ನು ವಾರ್ನ್ ಮಾಡಿದ್ರೆ ನಾವು ಸುಧಾರಣೆ ಆಗ್ತೀವಿ. ಐ ವೋಂಟ್ ಕೇರ್ ಫಾರ್ ದಟ್. ಇಲ್ಲ ಸರ್, ಓಕೆ ದಿಸ್ ಇಸ್ ದ ಥರ್ಡ್ ಟೈಮ್ ಸ್ಟೇಟ್ಮೆಂಟ್ ಸರ್ ಒಂದು. ಯಾಕೆ ನಾವು ಅವ್ನು ಎಷ್ಟು ಸಲ ಕೊಡ್ತಾನೆ ಅಸಲು ಕೊಡ್ತೀನಿ ಸರ್. ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಿ ಅಂದೆ. ಮೊದಲು ಯಾಕೆ ಕೊಟ್ಟ ಸರ್? ಲಾಸ್ಟ್ ಟೈಮ್ ಆಯ್ತು, ಮತ್ತೆ ಕೊಟ್ಟ. ಯಾರು ಹೂ ಇಸ್ ಇಟ್ ಅಪಲೈಸ್? ನಮ್ಮ ಧರ್ಮದಾಗ ಇವ್ದೇನು ಕೆಲಸ ಇದೆ ಸರ್? ಅವ್ನು ವಾರ್ನ್ ಮಾಡಿ ಸರ್, ನೀವು ಬರೀ ನಮಗೆ ಹೇಳಕ್ ಹೋಗ್ಬೇಡಿ. ನಾವು ಇವು ವಾರ್ ನಿಮ್ಮ ಅವ್ನು ಸುಧಾರಣೆ ಆದಾಗ ನಾವು ಸುಧಾರಣೆ ಆಗ್ತೇವೆ. ಆಗಲ್ಲ. ಓಕೆ ಸರ್, ಅವ್ನು ವಾರ್ನ್ ಮಾಡಿದ್ರೆ ನಾವು ಸುಧಾರಣೆ ಆಗ್ತೀವಿ. ಐ ವೋಂಟ್ ಕೇರ್ ಫಾರ್ ದಟ್.